ಇವತ್ತು ನಮಗೆ ಕಾರಣ ಇದೆ. ಒಂದು, ಮುಂಗಾರು ಅಡ್ವಾನ್ಸ್ ಆಗಿ ನಮಗೆ ಮಾರ್ಚಿಂದನೇ ಮಳೆ ಬೀಳ್ತು. ಪ್ರತಿ ವರ್ಷ ನಿಮಗೆ ಎಲ್ಲ ಗೊತ್ತಿದೆ, ಜೂನ್ನಲ್ಲಿ ನಾವು ಮುಂಗಾರು ಸ್ಟಾರ್ಟ್ ಆಗ್ತಿತ್ತು. ಆದರೆ ಮಾರ್ಚ್ನಲ್ಲೇ ಸ್ಟಾರ್ಟ್ ಆಯಿತು. ಯುಗಾದಿ ಹಿಂದೆ ಮುಂದೆಲೇ ಮಳೆ ಸ್ಟಾರ್ಟ್ ಆಯಿತು. ಕೆಲವು ಕಡೆ ಬಿತ್ತನೆನೂ ಸ್ಟಾರ್ಟ್ ಆಗಿಬಿಡ್ತು. ಏಪ್ರಿಲಲ್ಲಿ ಭಾಳ ಸೀರಿಯಸ್ ಆಗಿದೆ. ಏಪ್ರಿಲ್ ಮೇಯಿಂದನೇ ಮಳೆ ಸ್ಟಾರ್ಟ್ ಆಯಿತು. ಜೂನ್ನಲ್ಲಿ ಫಸ್ಟ್ ಟೈಮು 93 ಇಯರ್ಸ್ ನಂತರ KRS ತುಂಬಿದ್ದು ಫಸ್ಟ್ ಟೈಮ್ ಅಂತು. ಅದೇ ಥರ ಎಲ್ಲ ಡ್ಯಾಮ್ನಲ್ಲೂ ಸಹ ನೀರು ಬಂತು. ಆಗಸ್ಟು ಜುಲೈ ಎಂಡಲ್ಲಿ ಡ್ಯಾಮಿಂದ ನೀರು ಬಿಡ್ತಿದ್ದಂಥ ಪರಿಸ್ಥಿತಿ ಇವತ್ತು ಜುಲೈ ಫಸ್ಟಿಂದನೇ ನೀರು ಬಿಡುವಂಥ ಪರಿಸ್ಥಿತಿ ಬಂತು. ಇವೆಲ್ಲವೂ ಸಹ ಅದಕ್ಕೆ ಹೇಳ್ತಾರೆ ಉತ್ತರನ ನಿಮಗೆ ಗೊತ್ತಿಲ್ವಾ ಅಂತ. ಹೌದು, ಗೊತ್ತಿರೋದಕ್ಕೇ ನಾವು 2 ವರ್ಷ ಇಷ್ಟೆಲ್ಲ ಎಚ್ಚರಿಕೆಯಿಂದ ಮೇಂಟೈನ್ ಮಾಡಿದ್ದೀವಿ. ಈ ವರ್ಷ ನಮ್ಮ ಇದೇ ಮುಖ್ಯಮಂತ್ರಿ, ಇದೇ ಮಂತ್ರಿ, ಇದೇ ಅಧಿಕಾರಿಗಳು. ಈ ವರ್ಷ ಯಾಕೆ ಮೇಂಟೈನ್ ಮಾಡ್ತಾ ಇಲ್ಲ? ಈ ವರ್ಷ ಮೇಂಟೈನ್ ಆಗದೇ ಇರೋದಕ್ಕೆ ಕೇಂದ್ರ ಸರ್ಕಾರದಿಂದ ಸರಬರಾಜು ಆಗದೇ ಇರೋದು. ಕಳೆದ ಬಾರಿ ನಮಗೆ 12 ಲಕ್ಷ ಇತ್ತು OBC, 12 ಲಕ್ಷ ಸ್ಟಾಕ್ ಇತ್ತು. ಈ ವರ್ಷ ಏನಾಗಿದೆ, 8 ಲಕ್ಷ ಇದೆ, 8,90,000 ಇದೆ. ಈ ಡಿಫರೆನ್ಸಸ್ ಇಲ್ಲದೆ ಇದ್ದರೆ ಈ ವರ್ಷನೂ ಸಹ ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ರು ನಾವು ಮೇಂಟೈನ್ ಮಾಡ್ತಾಯಿತ್ತು. ಇದಕ್ಕೆ ಕಾರಣ ಯಾರು? 100ಕ್ಕೆ 100 ನಾವು ನೇರವಾಗಿ ಇಂಪೋರ್ಟ್ ಮಾಡ್ಕೊಳ್ಳೋಕೆ ನಮ್ಗೆ ಅಧಿಕಾರ ಇಲ್ಲ, ನೇರವಾಗಿ ನಾವು ಪ್ರೊಡಕ್ಷನ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಎಲ್ಲವೂ ಸಹ ಕೇಂದ್ರ ಸರ್ಕಾರದ ಇಂದ ಬರಬೇಕಾಗಿದೆ. ಇದನ್ನು ನಾವು ಜಸ್ಟ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ. ಈ ಜಿಲ್ಲೆಯಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ, ಆ ಜಿಲ್ಲೆಯಲ್ಲಿ ಕಡಿಮೆ ಕೊಟ್ಟಿದ್ದೀವಿ ಅಂತ ಅನ್ಬೋದಷ್ಟೇ. ನಾವು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಕೊಡ್ತಾ ಇದ್ದೀವಿ. ಸೊ ಇವರು ಕೇಂದ್ರ ಸರ್ಕಾರದ ಸಂಪೂರ್ಣವಾದಂಥ ಜವಾಬ್ದಾರಿ ಗೊಬ್ಬರವನ್ನು ಸರಬರಾಜು ಮಾಡ್ತಕ್ಕಂಥದ್ದು, ಇಂಪೋರ್ಟ್ ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ಅವ್ರ ಜವಾಬ್ದಾರಿ ಇದೆ. ಇವತ್ತು ಅವರು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ಇವತ್ತು ರಾಜ್ಯ ಸರ್ಕಾರದ ಮೇಲೆ ರೈತರಿಗೆ ಸರಿಯಾದ ರೀತಿ ಸರಬರಾಜು ಮಾಡ್ತಾ ಇಲ್ಲ ಅಂತೇಳಿ ಅಶೋಕರಾಗಲಿ, ವಿಜೇಂದ್ರ ಆಗಲಿ, ಅಥವಾ ಇನ್ನಿತರೆ ಯಾರೇ ಮಂತ್ರಿ ಆಗಲಿ, ಬಸವರಾಜ ಬೊಮ್ಮಾಯಿ ಆಗಲಿ ಹೇಳ್ತಕ್ಕಂಥದ್ದು, ಇಂಥ ಆಡಳಿತ ಮಾಡ್ತಕ್ಕಂಥ ಅನುಭವ ಅವ್ರಿಗೂ ಇದ್ದು ಅವರೂ ಸಹ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸಿರ್ತಕ್ಕಂಥವ್ರು. ಈ ಥರ ಎಲ್ಲ ರೈತರನ್ನ ಮುಂದಿಟ್ಕೊಂಡು ರೈತರಿಗೆ ತಪ್ಪು ಮಾಹಿತಿ ಕೊಟ್ಕೊಂಡು ಈ ಥರ ಗಲಾಟೆ ಮಾಡ್ತಕ್ಕಂಥದ್ದು ಅವ್ರಿಗೆ ಗೌರವ ಅಲ್ಲ ಅನ್ನೋದನ್ನು ಹೇಳ್ತೀನಿ. ಜೊತೆಗೆ ನಮಗೆ ಭಾಳ ಮುಖ್ಯವಾಗಿ ಮೇಜು ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗಿದೆ, ಕಾಟನ್ ಕಡಿಮೆ ಆಗಿದೆ. ಮೇಜು ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗಿದೆ. ಯಾರು ರೈತರು 1 ವರ್ಷ ಮುಂಚಿತವಾಗಿ ಅಥವಾ 3 ತಿಂಗಳು ಮುಂಚಿತವಾಗಿ ನಾನು ಕಾಟನ್ ಹಾಕಲ್ಲ, ನಾನು ಮೇಜ್ಗೆ ಹೋಗ್ತೀನಿ ಅಂತ ಹೇಳಲ್ಲ. ರೈತರಿಗೆ ಅವತ್ತೇನು ಅನ್ನಿಸುತ್ತೋ, ಒಂದು ಸ್ವಲ್ಪ ಅಡ್ವಾನ್ಸಾಗಿ ಮಳೆ ಬೀಳ್ತು ಅಂದರೆ ಹೌದು ಇವತ್ತು ಜಾಳ ಹಾಕ್ಬಿಡೋಣ ಬಿಡು ಕಾಟನ್. ಸೊ ಆಗಸ್ಟಲ್ಲಿ, ಸೆಪ್ಟೆಂಬರಲ್ಲಿ ಮಳೆ ಲೇಟ್ ಆದಿದ್ದಾಗ ಕಾಟನ್ಗೆ ಹೋಗ್ತಿದ್ದೋ. ಈಗ ನಾವು ಜೋಳನೇ ಹಾಕ್ಬಿಡೋಣ, ಜೋಳ ಒಳ್ಳೆ ರೇಟ್ ಇದೆ, MSPನಲ್ಲಿ ಪರ್ಚೇಸ್ ಮಾಡ್ತಾವ್ರೆ, ನಮ್ಗೆ ಅನುಕೂಲ ಆಗುತ್ತೆ ಅಂತ ಜೋಳಕ್ಕೆ ಹೋಗ್ತಾರೆ, ಮೆಕ್ಕೆಜೋಳಕ್ಕೆ. ಸೊ ಅವಾಗ ನಾವು ಏನು ಆಗುತ್ತೆ ಅದು ಸರಬರಾಜು ಮಾಡಬೇಕೇ ವಿನ ನೀವು ರೈತರಿಗೆ ಯಾಕಪ್ಪ ನೀವು ಇದಕ್ಕೆ ಶಿಫ್ಟ್ ಆಗಿದ್ದೀರಿ ಅಂತ ರೈತರಿಗೆ ಕೇಳೋಕ್ಕಾಗಲ್ಲ. ಇದು ನಾವು 2 ವರ್ಷ ಒಂದೇ ಒಂದು ಸಣ್ಣ ಸಮಸ್ಯೆ ಇಲ್ದಂಗೆ ನಾವು ನಿಭಾಯಿಸ್ಕೊಂಬಂದಿರ್ತಕ್ಕಂಥವ್ರು ಇದೇ ಟೀಮ್ ಇದ್ದೀವಿ ಪೂರ್ಣ ಪ್ರಮಾಣದಲ್ಲಿ. ಇವತ್ತು ಸಮಸ್ಯೆ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗಿದೆ ಅಂದರೆ ಇದಕ್ಕೇನು ಕಾರಣ? ಕೇಂದ್ರ ಸರ್ಕಾರದ ಸರಬರಾಜು ಕಾರಣ. ಕೇಂದ್ರ ಸರ್ಕಾರದಿಂದ ನಮಗೆ ಕೊಟ್ಟಿಲ್ಲ. ನಾನು ಇಲ್ಲೇ ಕೊಟ್ಟಲ್ಲಿ ನಿಮಗೆ ನೋಡಿ, 5 ಲಕ್ಷ ಕಳೆದ ಬಾರಿ ನಮ್ಮ ಹತ್ರ OB ಇತ್ತು, 5,40,000 OB ಇತ್ತು. ಸೊ 6,69,000 ನಮಗೆ ಸಪ್ಲೈ ಕೊಟ್ಟರುವಾಗ ಟೋಟಲಿ 12,10,000 ಮೆಟ್ರಿಕ್ ಟನ್ನು ನಮಗೆ ಈ ಟೈಮ್ನಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತು OBಯಿಂದ ನಮಗೆ ಅವೈಲಬಲ್ ಇತ್ತು. ಇವತ್ತೇನಾಗಿದೆ, 3,40,000 OB ಇದೆ ನಮ್ಮ ಹತ್ರ. ಹಳೆ ಬ್ಯಾಲೆನ್ಸು 3,40,000. ಜೊತೆಗೆ ಈ ವರ್ಷ ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಅವರಿಂದ? 5,43,000, 8,90,000 ಮೆಟ್ರಿಕ್ ಟನ್. ಅಲ್ಲಿಗೆ 9, 3, 12, 3,10,000 ಶಾರ್ಟೇಜ್ ಇದೆ. 3,10,000 ಇದ್ದರೆ ನಮಗೆ ಇನ್ನೂ ರೈತರು ಕೇಳೋದಕ್ಕಿಂತ ಹೆಚ್ಚಾಗಿ ಕೊಡ್ಬೋದು. ಇವತ್ತು ನಾವು OB ಅದನ್ನೆಲ್ಲ ಬಿಟ್ಟು ನಮಗೆ ಸರಬರಾಜು ಆಗಬೇಕಾಗಿರ್ತಕ್ಕಂಥದ್ದು 1 ಲಕ್ಷದ, ನಾನು ಮೊನ್ನೆ 1.5 ಲಕ್ಷ ಅಂತ ಹೇಳಿದ್ದೆ, ಈಗ ಮೊನ್ನೆ ಒಂದು ಸ್ವಲ್ಪ ಬಂದಿದೆ. 1,36,000 ಮೆಟ್ರಿಕ್ ಟನ್ನು ಇವತ್ತಿಗೆ ನಾವು ಬ್ಯಾಲೆನ್ಸ್ ಇದ್ದೇವೆ. ಕೇಂದ್ರ ಸರ್ಕಾರದಿಂದ 1,36,000 ಮೆಟ್ರಿಕ್ ಟನ್ನು ಬ್ಯಾಲೆನ್ಸ್ ಇದೆ. ಜುಲೈ ಎಂಡ್ಗೆ ನಮಗೆ 1,36,000 ಮೆಟ್ರಿಕ್ ಟನ್ನು ಬಾಕಿ ಬರುವಂಥದ್ದು ಕೇಂದ್ರದಿಂದ ಬ್ಯಾಲೆನ್ಸ್ ಇದೆ. ನಮಗೆ 1,36,000 ಮೆಟ್ರಿಕ್ ಟನ್. ಸೊ ಇದು ಬಂದಿದ್ದರೆ ನಮಗೆ ಈ ಸಮಸ್ಯೆನೇ ಉದ್ಭವ ಆಗ್ತಿರಲಿಲ್ಲ. ಸೊ ಇದು ಬರದೇ ಇರೋದ್ರಿಂದ ಈ ಜುಲೈ ಎಂಡ್ ಒಳಗಡೆ ಬರಬೇಕು.